ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯಿತು. ಹಾಗೆ ಗಮನ ಇಟ್ಟು ಕೇಳಿ ಅಂತ ಹೇಳ್ತಾ BA 3ನೇ ಸೆಮಿಸ್ಟರ್ BA 3rd ಸೆಮ್ ಇಂಗ್ಲೀಷ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಇಂಗ್ಲೀಷ್ ಭಾಗದ SEP ಸಿಲೆಬಸ್ ಸ್ಟೇಟ್ ಎಜುಕೇಷನ್ ಪಾಲಿಸಿ 2024 ಅನುಗುಣವಾಗಿ ಅಧ್ಯಾಯಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಹಾಗಾಗಿ ನಾವು ಈಗ ಕಾಲಿಟ್ಟಿರುವಂತಹ ಅಧ್ಯಾಯ ಯಾವುದು ಅಂದರೆ ಚಾಪ್ಟರ್ 3 ಬುಕ್ ರಿವ್ಯೂ. ಇದೊಂದು ಆ್ಯಕ್ಟಿವಿಟಿ ಆಗಿದೆ. ಬುಕ್ ರಿವ್ಯೂ ಅಂದರೆ ಪುಸ್ತಕ ವಿಮರ್ಶೆ. ಹಾಗಾದರೆ ಈ ಬುಕ್ ರಿವ್ಯೂ ಅಧ್ಯಾಯದ ಭಾಗ 1 ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಇದು ಫ್ಯೂಚರಲ್ಲಿ ನಿಮಗೆ ತುಂಬ ಉಪಯುಕ್ತವಾಗುವಂತಹ ಮಾಹಿತಿಯಾಗಿರುತ್ತೆ. ಆದ್ದರಿಂದ ಡಿಗ್ರಿಗೆ ಈ ಒಂದು ಅಂಶವನ್ನು ಅಧ್ಯಾಯವನ್ನು ಆಗಿ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ನಾವು ಈ ಬುಕ್ ರಿವ್ಯೂ ಅಧ್ಯಾಯದ ಸಮರಿ ಕ್ಲಾಸನ್ನು ಮತ್ತು ಎಸೆ ಟೈಪ್ ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇದೇ ರೀತಿ ಇದರ ಹಿಂದಿನ 2 ಅಧ್ಯಾಯಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೇನೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಇದರ ಸಮರಿ ಕ್ಲಾಸ್ ಆ್ಯಂಡ್ ಎಸೆ ಟೈಪ್ ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎ ಬುಕ್ ರಿವ್ಯೂ ಈಸ್ ಎ ಪ್ರೆಸೆಂಟೆಡ್ ಆಟ್ ಆನ್ ಆರ್ಟ್ ಫ್ರಾಮ್ ದ್ಯಾಟ್ combines analyze, insight and personal interpretation. It is a more than just retelling the story. ಅಂದರೆ ಈ ಬುಕ್ ರಿವ್ಯೂ ಪುಸ್ತಕ ವಿಮರ್ಶೆ ಎನ್ನುವಂಥದ್ದು ವಿಶ್ಲೇಷಣೆ, ಒಳನೋಟ ಮತ್ತು ವೈಯಕ್ತಿಕ ವ್ಯಾಖ್ಯಾನವನ್ನು ಸಂಯೋಜಿಸುವ ಅಂದರೆ ಕೂಡಿಸುವ ಒಂದು ಕಲಾ ಪ್ರಕಾರವಾಗಿ, ಒಂದು ಆರ್ಟ್ ಆಗಿ ನಮಗೆ ಗೋಚರಿಸುತ್ತೆ ಅಥವಾ ಪ್ರಸ್ತುತಪಡಿಸುತ್ತದೆ ಅಂತ ಹೇಳ್ಬೋದು. ಇಟ್ ಈಸ್ ಎ thoughtful evaluation that blends the book themes, characters, structure and language. ಅಂದರೆ ಇದು ಒಂದು ಕಥೆಯ ಪುನಃ ಹೇಳುವುದಕ್ಕಿಂತ ಹೆಚ್ಚಿನದಾಗಿದೆ. ಒಂದು ಕಥೆಯನ್ನು ವಾಪಸ್ ಹೇಳುವುದಕ್ಕಿಂತನೂ ಹೆಚ್ಚು ವ್ಯಾಲ್ಯೂಬಲ್ ಆಗಿದೆ. ಇದು ಪುಸ್ತಕದ ವಿಷಯಗಳನ್ನು ಹೇಳ್ತದೆ ಮತ್ತು ಅದರ ಪಾತ್ರಗಳನ್ನು ತಿಳಿಸ್ಕೊಡ್ತದೆ. ಅದರ ಸ್ಟ್ರಕ್ಚರ್, ರಚನೆ ಮತ್ತು ಭಾಷೆ, ಲ್ಯಾಂಗ್ವೇಜನ್ನು ಸಂಯೋಜಿಸುವ ಚಿಂತನಶೀಲ ಮೌಲ್ಯಮಾಪನವಾಗಿದೆ ಅಂತ ಹೇಳ್ಬೋದು. ಎ ಗುಡ್ ರಿವ್ಯೂ ಈಸ್ ಎ ಎಕ್ಸ್ಪ್ರೆಸಿವ್, ಅನಾಲಿಟಿಕಲ್ ಆ್ಯಂಡ್ ವೆಲ್ ರೈಟನ್, ಮಚ್ ಲೈಕ್ ಎ ಕ್ರಿಪ್ಟೆಡ್ ಪೀಸ್ ಆಫ್ ಆರ್ಟ್. ಒಂದು ಒಳ್ಳೆಯ ಪುಸ್ತಕದ ವಿಶ್ಲೇಷಣೆ ಅಥವಾ ವಿಮರ್ಶೆ ಎನ್ನುವಂಥದ್ದು ಕರಕುಶಲ ಕಲಾಕೃತಿ ಅಂತಾನೆ ಇದನ್ನು ಕರೀತಾರೆ. ಯಾಕಂದರೆ ಇದರ ವಿಶ್ಲೇಷಣೆ ಆಗಿರ್ಬೋದು, ಇದರ ಚೆನ್ನಾಗಿ ಬರೆಯಲ್ಪಟ್ಟಿರುವಂಥ ಅಂಶ ಏನಾಗಿರ್ಬೋದು, ಆ ಪುಸ್ತಕದ ಒಂದು ಅಂಶಕ್ಕೆ ಒಂದು ಒಳ್ಳೆಯ ಮೆರಗನ್ನು, ಕರಕುಶಲತೆಯನ್ನು ತಂದು ಕೊಡುವಂತಹ ಕೆಲಸವನ್ನು ಬುಕ್ ರಿವ್ಯೂದಿಂದ ನಾವು ಮಾಡ್ಬೋದು. ಪುಸ್ತಕ ವಿಶ್ಲೇಷಣೆಯಿಂದ ನಾವು ಮಾಡ್ಬೋದು. ದ ಟೆಕ್ಸ್ಟ್ ಔಟ್ಲೈನ್ ದ್ಯಾಟ್ ಎ ಬುಕ್ ರಿವ್ಯೂ ಜನರಲಿ ಕಂಟೇನ್ಸ್ 3 ಎಲಿಮೆಂಟ್ಸ್. ಅಂದರೆ ಈ ಪುಸ್ತಕ ವಿಮರ್ಶೆಯು ಸಾಮಾನ್ಯವಾಗಿ ಎಷ್ಟು ಅಂಶಗಳನ್ನ ಒಳಗೊಂಡಿದೆ ಅಂದರೆ 3 ಅಂಶಗಳನ್ನ ಒಳಗೊಂಡಿದೆ. ಯಾವ್ಯಾವುದು? ಫಸ್ಟ್ ಒನ್, ಎ ಸಮರಿ ಆಫ್ ದ ಬುಕ್, ಅಂದರೆ ಪುಸ್ತಕದ ಸಾರಾಂಶವನ್ನು ಒಳಗೊಂಡಿದೆ. ಸೆಕೆಂಡ್ ಒನ್, ದ ರಿವ್ಯೂ ಅನಾಲಿಸಿಸ್ ಆ್ಯಂಡ್ ಒಪಿನಿಯನ್, ಅಂದರೆ ವಿಮರ್ಶಕರ ವಿಶ್ಲೇಷಣೆ ಮತ್ತು ಅಭಿಪ್ರಾಯ. ಯಾರು ವಿಮರ್ಶೆ ಮಾಡ್ತಿರ್ತಾರೋ ಅವರ ದೃಷ್ಟಿಯಲ್ಲಿ ಆ ಪುಸ್ತಕದ ವಿಶ್ಲೇಷಣೆ ಆಗಿರ್ಬೋದು ಮತ್ತು ಅವರ ಅಭಿಪ್ರಾಯ ಅನ್ನು ನೋಡ್ಬೋದು. ನೆಕ್ಸ್ಟ್ ಮೂರನೇದಾಗಿ, ಎ ರೆಕಮೆಂಡೇಶನ್ ದಸ್ ಹೆಲ್ಪ್ ರೀಡರ್ಸ್ ಡಿಸೈಡ್ ವೆತ್ ಆರ್ ನಾಟ್ ದೇ ಶುಡ್ ರೀಡ್ ದ ಬುಕ್. ಈ ಪುಸ್ತಕದ ವಿಶ್ಲೇಷಣೆಯಿಂದ ಆ ಪುಸ್ತಕವನ್ನು ಓದುಗರಿಗೆ ಏನನ್ನು ತಿಳಿಸ್ಕೊಡ್ತದೆ ಅಂದರೆ, ಈ ವಿಶ್ಲೇಷಣೆಯು ಅವರಿಗೆ ಒಂದು ಶಿಫಾರಸು ಮಾಡುತ್ತೆ. ಯಾವ ರೀತಿ ಅಂದರೆ, ಪುಸ್ತಕದಲ್ಲಿ ಏನು ಓದಬೇಕು ಅಥವಾ ಏನು ಓದಬಾರ್ದು ಎಂಬುದನ್ನು ಈ ವಿಶ್ಲೇಷಣೆಯ ಮೂಲಕ ತಿಳಿಸಿಕೊಡುವಂಥ ಪ್ರಯತ್ನವನ್ನು ವಿಶ್ಲೇಷಕ ಮಾಡಬಹುದು. ಟು ರೈಟ್ ಎ ಸ್ಟ್ರಾಂಗ್ ರಿವ್ಯೂ ಸೆವರಲ್ ಸ್ಕಿಲ್ಸ್ ಆರ್ ರಿಕ್ವೈರ್ಡ್. ಅಂದರೆ ಬಲವಾದ ವಿಮರ್ಶೆಯನ್ನು ಬರೆಯಲು, ಒಂದು ಪುಸ್ತಕದ ವಿಮರ್ಶೆಯನ್ನು ಬಲವಾಗಿ ಎಲ್ಲರಿಗೂ ಇಷ್ಟವಾಗುವಂತೆ ಬರೆಯಲು ಹಲವಾರು ಕೌಶಲ್ಯಗಳು ಬೇಕಾಗುತ್ತವೆ. ಯಾವ ರೀತಿ ಕೌಶಲ್ಯಗಳಂತ ಹೇಳಿ ಪಾಯಿಂಟ್ ವೈಸ್ ಆಗಿ ನೋಡ್ಕೊತಾ ಹೋಗೋಣ ಬನ್ನಿ. ಫಸ್ಟ್ ಪಾಯಿಂಟ್, ರೀಡಿಂಗ್ ಕಂಪ್ಯಾರಿಸನ್, ಅಂಡರ್ಸ್ಟ್ಯಾಂಡಿಂಗ್ ದ ಪ್ಲಾಟ್, ಕ್ಯಾರೆಕ್ಟರ್ಸ್, ಸೆಟ್ಟಿಂಗ್ ಆ್ಯಂಡ್ ದ ಆಥರ್ಸ್ ಮೆಸೇಜ್. ಅಂದರೆ ಓದುವ ಗ್ರಹಿಕೆ, ಕಥಾವಸ್ತುಗಳ ಪಾತ್ರಗಳು, ಸನ್ನಿವೇಶ ಮತ್ತು ಲೇಖಕರ ಸಂದೇಶವನ್ನು ಅರ್ಥ ಮಾಡಿಕೊಳ್ಬೇಕು. ಆ ಪುಸ್ತಕದಲ್ಲಿ ಇರ್ತಕ್ಕಂತಹ ಪ್ಲಾಟ್ ಏನಿದೆ ಅದನ್ನ ತಿಳ್ಕೊಬೇಕು. ಆ ಪುಸ್ತಕದಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳ ಬಗ್ಗೆ ತಿಳ್ಕೊಬೇಕು. ಆ ಸ್ಟ್ರಕ್ಚರ್, ಸೆಟ್ಟಿಂಗ್ ಯಾವ ರೀತಿ ಇದೆ ಮತ್ತು ಆಥರ್ಸ್ ಮೆಸೇಜ್, ಆ ಪುಸ್ತಕದಿಂದ ಕವಿ ಏನನ್ನು ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಫಸ್ಟಿಗೆ ತಿಳ್ಕೊಬೇಕು. ನೆಕ್ಸ್ಟ್ ಪಾಯಿಂಟ್, ಕ್ರಿಟಿಕಲ್ ಥಿಂಕಿಂಗ್, ಮೂವಿಂಗ್ ಬಿಯಾಂಡ್ ಐ ಲೈಕ್ ಇಟ್ ಟು
ವೈ ಯು ಲೈಕ್ ಆರ್ ಡಿಸ್ಲೈಕ್ ಸಮಥಿಂಗ್ ಅಂದರೆ ನನಗೆ ಅದು ಇಷ್ಟವಾಯಿತು, ಐ ಲೈಕ್ ಇಟ್ ಎಂಬುದನ್ನು ಮೀರಿ ನೀವು ಏನನ್ನಾದರೂ ಏಕೆ ಇಷ್ಟಪಡುತ್ತಿದ್ದೀರಿ. ಅಂದರೆ ನನಗೆ ಆ ಪುಸ್ತಕ ಓದಿದ್ದೀನಿ, ಇಷ್ಟ ಆಯಿತು ಅಂತ ವಿಮರ್ಶಕ ಮಾತ್ರ ಅದನ್ನು ಹೇಳೋದಲ್ಲ, ಅದನ್ನು ಮೀರಿ ಏಕೆ ಇಷ್ಟಪಟ್ಟರು, ವೈ ಯು ಲೈಕ್ ಆ್ಯಂಡ್ ಏಕೆ ಇಷ್ಟಪಡಲಿಲ್ಲ ಆರ್ ಡಿಸ್ಲೈಕ್, ಏನೋ ಅದನ್ನು ಸಮಥಿಂಗ್ ಆಗಿ ಬೇರೆ ರೀತಿಯಾಗಿ ನಿಮ್ಮ ದೃಷ್ಟಿಯಲ್ಲಿ ವಿಮರ್ಶೆ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಸಮರೈಸಿಂಗ್ ಎಬಿಲಿಟಿ ಪ್ರೆಸೆಂಟಿಂಗ್ ಕೀ ಐಡಿಯಾಸ್ ವಿತೌಟ್ ಗಿವಿಂಗ್ ಅವೇ ಸ್ಪಾಯ್ಲರ್ಸ್. ಅಂದರೆ ಆ ಪುಸ್ತಕದಲ್ಲಿರ್ತಕ್ಕಂಥ ಸ್ಪಾಯ್ಲರ್ಸ್ಗಳನ್ನು ಹೇಳದೆ ಅವುಗಳನ್ನು ಮರೆಮಾಚಿ ಅದರಲ್ಲಿರ್ತಕ್ಕಂಥ ಪ್ರಮುಖ ವಿಚಾರಗಳನ್ನು, ಕೀ ಐಡಿಯಾಸನ್ನು ಪ್ರಸ್ತುತಪಡಿಸುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕು. ನೆಕ್ಸ್ಟ್, ಅನಾಲಿಟಿಕಲ್ ಸ್ಕಿಲ್ಸ್ ಎಕ್ಸಾಮಿನಿಂಗ್ ರೈಟಿಂಗ್ ಸ್ಟೈಲ್, ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಪೇಸಿಂಗ್ ಆ್ಯಂಡ್ ಥೀಮ್ಸ್. ಅಂದರೆ ಬರವಣಿಗೆ ಶೈಲಿಯ ಪಾತ್ರ ಅಭಿವೃದ್ಧಿ, ವೇಗ ಮತ್ತು ಥೀಮ್ಗಳನ್ನು, ಅದರ ಪ್ಲಾಟ್ಗಳನ್ನು ಪರಿಶೀಲಿಸುವ ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ಹೊಂದಿರಬೇಕು. ನೆಕ್ಸ್ಟ್ ಪಾಯಿಂಟ್, ಆರ್ಗನೈಸ್ಡ್ ರೈಟಿಂಗ್ ಸ್ಟ್ರಕ್ಚರಿಂಗ್ ದ ರಿವ್ಯೂ ಇಂಟು ಇಂಟ್ರೊಡಕ್ಷನ್, ಸಮರಿ, ಅನಲೈಸಿಸ್ ಆ್ಯಂಡ್ ಕನ್ಕ್ಲೂಷನ್. ಒಬ್ಬ ವಿಮರ್ಶಕ ಆ ಪುಸ್ತಕದ ಪರಿಚಯ, ಇಂಟ್ರೊಡಕ್ಷನ್ನ ತಿಳ್ಕೋಬೇಕು, ಸಾರಾಂಶ, ಸಮರಿ ಆ್ಯಂಡ್ ಅನಾಲಿಸಿಸ್ ಅಂದರೆ ಅದನ್ನು ವಿಮರ್ಶೆ ಮಾಡಬೇಕು ಅಥವಾ ವಿಶ್ಲೇಷಣೆ ಮಾಡಬೇಕು, ಮತ್ತು ತೀರ್ಮಾನಗಳಾಗಿ ಆ್ಯಂಡ್ ಕನ್ಕ್ಲೂಷನ್, ಈ ರೀತಿಯಾಗಿ ಅವನು ಒಂದು ಪುಸ್ತಕ ವಿಮರ್ಶೆಯನ್ನು ಮಾಡಬೇಕು. ಬ್ಯಾಲೆನ್ಸ್ಡ್ ಜಡ್ಜ್ಮೆಂಟ್ ರೆಕಾಗ್ನೈಸಿಂಗ್ ಬೋತ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಫೇರ್ಲಿ. ಅಂದರೆ ಒಂದು ಪುಸ್ತಕ ರಿವ್ಯೂವನ್ನು ಮಾಡ್ತಾ ಇದ್ದಾನೆ ಅಂದರೆ ಒಬ್ಬ ವಿಮರ್ಶಕ ಅಥವಾ ವಿಶ್ಲೇಷಕ ಏನು ಮಾಡಬೇಕು ಅಂದರೆ ಆ ಪುಸ್ತಕದ ಸಾಮರ್ಥ್ಯ, ಸ್ಟ್ರೆಂತ್ ಮತ್ತು ಅದರ ದೌರ್ಬಲ್ಯ, ವೀಕ್ನೆಸ್ಸನ್ನು ತುಂಬ ನ್ಯಾಯಯುತವಾಗಿ ತೀರ್ಪನ್ನು ಆ ಒಂದು ವಿಮರ್ಶೆಯ ಮೂಲಕ ನೀಡಬೇಕು. ಯಾವ ರೀತಿ ಅಂದರೆ ಒಬ್ಬ ವಿಮರ್ಶಕ ಆ ಪುಸ್ತಕದಲ್ಲಿರ್ತಕ್ಕಂಥ ವೀಕ್ನೆಸ್ಸನ್ನು ಬಿಟ್ಟು ಕೇವಲ ಸ್ಟ್ರೆಂತ್ ಬಗ್ಗೆ ಮಾತಾಡಿದರೂ ಅದು ತಪ್ಪಾಗುತ್ತೆ. ಅದರಲ್ಲಿರ್ತಕ್ಕಂತಹ ನೆಗೆಟಿವ್ ಪ್ಲಾಟನ್ನು ಬಿಟ್ಟು ಕೇವಲ ಪಾಸಿಟಿವ್ ಆಗಿ ಬಿಟ್ಟು ಮಾತಾಡಿದರೆ ಅದು ತಪ್ಪಾಗುತ್ತೆ. ಎಲ್ಲ ವೀಕ್ನೆಸ್ ಆ್ಯಂಡ್ ಸ್ಟ್ರೆಂತ್ ಯಾವ ರೀತಿ ಇರಬೇಕು, ಫೇರ್ಲಿ ಅಂದರೆ ಪ್ರಾಮಾಣಿಕವಾಗಿ ಇರಬೇಕು. ನೆಕ್ಸ್ಟ್ ಪಾಯಿಂಟ್, ಕ್ಲಿಯರ್ ಲ್ಯಾಂಗ್ವೇಜ್ ಆ್ಯಂಡ್ ಗ್ರಾಮರ್, ಕೀಪಿಂಗ್ ಐಡಿಯಾಸ್ ಸಿಂಪಲ್, ಅಕ್ಯುರೇಟ್ ಆ್ಯಂಡ್ ಫೋಕಸ್ಡ್. ಅಂದರೆ ನೀವು ವಿಮರ್ಶೆ ಮಾಡುವಂತಹ ಪುಸ್ತಕದ ವಿಮರ್ಶೆ ಯಾವ ರೀತಿ ಇರಬೇಕಂದ್ರೆ ಸ್ಪಷ್ಟ ಭಾಷೆಯನ್ನು ಹೊಂದಿರಬೇಕು, ಕ್ಲಿಯರ್ ಲ್ಯಾಂಗ್ವೇಜ್ ಆ್ಯಂಡ್ ವ್ಯಾಕರಣ ವಿಚಾರಗಳಿಗೆ ಒತ್ತು ನೀಡಬೇಕು. ವ್ಯಾಕರಣ ವಿಚಾರಗಳು ಯಾವ ರೀತಿ ಇರಬೇಕು, ಸರಳವಾಗಿ ಗೌರವಯುತವಾಗಿ ಇರಬೇಕು, ಆ್ಯಂಡ್ ಅಕ್ಯುರೇಟ್ ಆ್ಯಂಡ್ ಫೋಕಸ್ಡ್, ಮತ್ತು ಕೇಂದ್ರೀಕೃತವಾಗಿರಬೇಕು ಮತ್ತು ನಿಖರವಾಗಿ ಇರಬೇಕು ಅನ್ನೋದು ಪುಸ್ತಕ ಬರೆಯಲು ಒಂದು ಸ್ಟ್ರಾಂಗ್ ಪುಸ್ತಕವನ್ನು ರಿವ್ಯೂ ಮಾಡಲು ಇರಬೇಕಾದಂಥ ಸೆವರಲ್ ಸ್ಕಿಲ್ಸ್ ಆರ್ ರಿಕ್ವೈರ್ಡ್ ಯಾವ ರೀತಿ ಅನ್ನೋದನ್ನು 6 or 7 ಪಾಯಿಂಟಲ್ಲಿ ತಿಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಈ ಒಂದು ಸಮರಿ ಕ್ಲಾಸಲ್ಲಿ ನಾನು ಮಾಡಿದ್ದೇನೆ. ನೆಕ್ಸ್ಟ್, ಈ ಬೇಸ್ ಮೇಲೆ ಎಕ್ಸಾಮಲ್ಲಿ ಕೇಳುವಂತಹ ಎಸ್ಸೆ ಟೈಪ್ ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಅದರಲ್ಲಿ ಕ್ವೆಶನ್ ನಂಬರ್ 1, ಡಿಸ್ಕಸ್ ದ essential element of a good book review with reference to the guidelines provided in your textbook. ಅಂದರೆ ನಿಮ್ಮ ಪುಸ್ತಕದಲ್ಲಿ ನೀಡಿರ್ತಕ್ಕಂತಹ ಈ ಬುಕ್ ರಿವ್ಯೂ ಬಗ್ಗೆ ನೀಡಿರ್ತಕ್ಕಂತಹ ಅಂಶಗಳನ್ನು ವಿಶ್ಲೇಷಿಸಿ ಅದರಲ್ಲಿ ಉತ್ತಮ ಪುಸ್ತಕ ವಿಮರ್ಶಕರಿಗೆ ಇರಬೇಕಾದಂತಹ ಅಗತ್ಯ ಅಂಶಗಳನ್ನು ಚರ್ಚಿಸಿ ಅಂತ ಪ್ರಶ್ನೆಯ ಅರ್ಥ ಆಗಿದೆ. ಹಾಗಾದರೆ ಇದಕ್ಕೆ ಸಂಬಂಧಿಸಿದಂಥ ಆನ್ಸರನ್ನು ನೋಡೋದಾದರೆ, ಆನ್ಸರ್, ಎ ಗುಡ್ ಬುಕ್ ರಿವ್ಯೂ ಈಸ್ ಎ ಬ್ಯಾಲೆನ್ಸ್ಡ್ ಆ್ಯಂಡ್ ಕಾಂಬಿನೇಷನ್ ಆಫ್ ಸಮರಿ, ಅನಲೈಸಿಸ್ ಆ್ಯಂಡ್ ರೆಕಮೆಂಡೇಶನ್. ಅಂದರೆ ಉತ್ತಮ ಪುಸ್ತಕ ವಿಮರ್ಶೆಯು, ಎ ಗುಡ್ ಬುಕ್ ರಿವ್ಯೂ ಈಸ್ ಎ ಸಾರಾಂಶ, ಸಮರಿ ಆ್ಯಂಡ್ ವಿಶ್ಲೇಷಣೆ, ಅನಾಲಿಸಿಸ್ ಮತ್ತು ಶಿಫಾರಸುಗಳ ಸಮತೋಲಿತ, ಬ್ಯಾಲೆನ್ಸಿಂಗ್ ಮತ್ತು ಸಂಯೋಜನೆ ಆಗಿದೆ ಅಂತ ಹೇಳ್ಬೋದು. According to the textbook, the first step in writing a review is reading the book carefully to understanding the plot, characters, setting and theme. ಒಬ್ಬ ಪುಸ್ತಕ ವಿಮರ್ಶೆ ಮಾಡುವಂತಹ ವ್ಯಕ್ತಿ ಅವನ ಮೊದಲ ಕೆಲಸ ಏನು ಅಂದರೆ, ಫಸ್ಟ್ ಸ್ಟೆಪ್ ಏನು ಅಂದರೆ, ಇನ್ ರೈಟಿಂಗ್ ಎ ರಿವ್ಯೂ ಈಸ್ ಎ ರೀಡಿಂಗ್ ದ ಬುಕ್ ಕೇರ್ಫುಲ್ಲಿ. ಅವನು ಆ ಒಂದು ಪುಸ್ತಕವನ್ನು ಎಚ್ಚರಿಕೆಯಿಂದ ಓದಬೇಕು. ಫಸ್ಟ್ ಓದಿ ಏನು ಮಾಡಬೇಕು, ಟು ಅಂಡರ್ಸ್ಟ್ಯಾಂಡಿಂಗ್ ದ ಪ್ಲಾಟ್,
ಆ ಕಥಾವಸ್ತು ಏನಿದೆ, ಆ ಪುಸ್ತಕದಿಂದ ಕವಿ ಏನನ್ನು ಹೇಳ್ತಿದ್ದಾರೆ, ಆ ಪುಸ್ತಕದ ಥೀಮ್ ಏನು, ಕಥಾವಸ್ತು ಏನು ಮತ್ತು ಕ್ಯಾರೆಕ್ಟರ್ಸ್, ಅದರಲ್ಲಿರ್ತಕ್ಕಂಥ ಪಾತ್ರಗಳು, ಸೆಟ್ಟಿಂಗ್, ಅದರ ರಚನೆ ಯಾವ ರೀತಿ ಇದೆ, ನೆಕ್ಸ್ಟ್ ಆ್ಯಂಡ್ ಥೀಮ್ಸ್, ಅದರ ಒಂದು ಸಾರಾಂಶ ಏನು ಅನ್ನೋದನ್ನು ಮೊದಲಿಗೆ ತಿಳಿದುಕೊಳ್ಳಬೇಕು ಯಾರು, ವಿಮರ್ಶಕ. ನೆಕ್ಸ್ಟ್, ದ ರಿವ್ಯೂವರ್ ಮಸ್ಟ್ ಎಕ್ಸರ್ಸೈಸ್ ಕ್ರಿಟಿಕಲ್ ಥಿಂಕಿಂಗ್ ಟು ಎವಾಲ್ಯುವೇಟ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಬಿಯಾಂಡ್ ಪರ್ಸ್ನಲ್ ಟೇಸ್ಟ್. ಅಂದರೆ ಒಬ್ಬ ವಿಮರ್ಶಕ ಸಾಮಾನ್ಯ ಓದುಗರಂತೆ ಅದರ ಒಂದು ಸಾಮಾನ್ಯವಾಗಿ ಆ ಪುಸ್ತಕದ ಒಂದು ವಿಮರ್ಶೆಯನ್ನು, ಆ ಪುಸ್ತಕದ ಥೀಮನ್ನು ತಿಳಿದುಕೊಳ್ಳದೆ ತನ್ನ ವೈಯಕ್ತಿಕ ಅಭಿರುಚಿಯನ್ನು ಮೀರಿ ಆ ಪುಸ್ತಕದ ದೌರ್ಬಲ್ಯಗಳು ಮತ್ತು ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವ ಕೆಲಸದಲ್ಲಿ ಆ ವಿಮರ್ಶಕ ಆ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು. ದ ರಿವ್ಯೂ ಶುಡ್ ದೆಮ್ ಬಿ ಆರ್ಗನೈಸ್ಡ್ ಇಂಟು 4 ಸೆಕ್ಷನ್ಸ್. ನಂತರ ಏನು ಮಾಡಬೇಕು ಅಂದರೆ ಈ ವಿಮರ್ಶೆ ಎನ್ನುವಂಥ ಪ್ಲಾಟ್, ಈ ವಿಮರ್ಶೆ ಏನಂದರೆ 4 ವಿಭಾಗಗಳನ್ನ ಹೊಂದಿದೆ, 4 ಸೆಕ್ಷನ್ಸನ್ನು ಹೊಂದಿದೆ. ಯಾವುದು? ಇಂಟ್ರೊಡಕ್ಷನ್ ವಿತ್ ಬುಕ್ ಡೀಟೇಲ್ಸ್, ಸಮರಿ ವಿತ್ ಸ್ಪಾಯ್ಲರ್ಸ್, ಒಪಿನಿಯನ್ ಆರ್ ಅನಾಲಿಸಿಸ್, ಡಿಸ್ಕಸ್ಸಿಂಗ್ ಕ್ಯಾರೆಕ್ಟರ್ಸ್, ಸ್ಟೈಲ್ ಆ್ಯಂಡ್ ಮೆಸೇಜ್, ಆ್ಯಂಡ್ ಕನ್ಕ್ಲೂಷನ್ ಆರ್ ರೆಕಮೆಂಡೇಶನ್ ಅಂದರೆ ಸಜೆಸ್ಟಿಂಗ್ ವಿತ್ ಮೈಟ್ ಎಂಜಾಯ್ ದ ಬುಕ್. ಮೊದಲಿಗೆ ಅದರ ಪರಿಚಯವನ್ನು ತಿಳ್ಕೋಬೇಕು, ಇಂಟ್ರೊಡಕ್ಷನ್ ವಿತ್ ಬುಕ್ ಡೀಟೇಲ್ಸ್, ಆ ಪೂರ್ತಿ ಬುಕ್ಕಿನ ಒಂದು ಇಂಟ್ರೊಡಕ್ಷನ್ನ ತಿಳ್ಕೋಬೇಕು. ಸಮರಿ ವಿತ್ ಸ್ಪಾಯ್ಲರ್ಸ್, ವಿತೌಟ್ ಸ್ಪಾಯ್ಲರ್ಸ್ ಅಂದರೆ ಅದರ ಸಾರಾಂಶವನ್ನು ಯಾವುದೇ ಸ್ಪಾಯ್ಲರ್ಸ್ ಇಲ್ಲದೆ ಬರಿಬೇಕು. ಆ್ಯಂಡ್ ಒಪಿನಿಯನ್ ಆರ್ ಅನಾಲಿಸಿಸ್, ಡಿಸ್ಕಸ್ಸಿಂಗ್ ಕ್ಯಾರೆಕ್ಟರ್ಸ್, ಸ್ಟೈಲ್ ಆ್ಯಂಡ್ ಮೆಸೇಜ್. ಒಪಿನಿಯನನ್ನು ಹೇಳಬೇಕು, ನಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು. ಯಾವ ರೀತಿ ಅಂದರೆ ಆ ಪಾತ್ರಗಳು, ಆ ಶೈಲಿ ಮತ್ತು ಸಂದೇಶವನ್ನು ಚರ್ಚಿಸುವುದು ನಮ್ಮ ಒಪಿನಿಯನಲ್ಲಿ ಇರಬೇಕು. ನೆಕ್ಸ್ಟ್ 4th ಪಾಯಿಂಟ್ ಅಂದರೆ ಕನ್ಕ್ಲೂಷನ್ ಅಥವಾ ರೆಕಮೆಂಡೇಶನ್, ತೀರ್ಮಾನ ಅಥವಾ ಶಿಫಾರಸು. ಯಾವ ರೀತಿ? ಸಜೆಸ್ಟಿಂಗ್ ಹೂ ಮೈಟ್ ಎಂಜಾಯ್ ದ ಬುಕ್ ಅಂದರೆ ಈ ಪುಸ್ತಕವನ್ನು ಯಾರು ಓದಬೇಕು ಅನ್ನೋದನ್ನು ಆ ವಿಮರ್ಶೆಯಿಂದ ತಿಳಿದುಕೊಳ್ಬೇಕು. ಕನ್ಕ್ಲೂಷನ್ ಆ ರೀತಿ ಇರಬೇಕು ಅಂತ ಈ 4 ಸೆಕ್ಷನ್ಸ್ಗಳನ್ನು ಒಳಗೊಂಡಿದೆ. ಒಂದು ಇಂಟ್ರೊಡಕ್ಷನ್, ಸೆಕೆಂಡ್ ಸಮರಿ, ಥರ್ಡ್ ಒನ್ ಒಪಿನಿಯನ್ ಆರ್ ಅನಾಲಿಸಿಸ್, 4th ಒನ್ ಕನ್ಕ್ಲೂಷನ್ ಆ್ಯಂಡ್ ರೆಕಮೆಂಡೇಶನ್. Additionality, a good review should demonstrate balanced judgment, recognizing both merits and flaws fairly. ಅಂದರೆ ಈ 4 ಅಂಶಗಳನ್ನ ಹೊರತುಪಡಿಸಿ ಎಡಿಷನಾಲಿಟಿ, ಇನ್ನಷ್ಟು ಹೆಚ್ಚಿಗೆ ಏನನ್ನು ಗುಡ್ ರಿವ್ಯೂಗೆ ಏನನ್ನು ಬಳಸ್ಕೋಬೇಕು ಅಥವಾ ಯಾವುದನ್ನು ಅಳವಡಿಸ್ಕೊಳ್ಬೇಕು ಅಂದರೆ ಬ್ಯಾಲೆನ್ಸ್ಡ್ ಜಡ್ಜ್ಮೆಂಟನ್ನು ಹೊಂದಿರಬೇಕು, ಸಮತೋಲಿತ ಒಂದು ಜಡ್ಜ್ಮೆಂಟನ್ನು ಹೊಂದಿರಬೇಕು. ಅದರಲ್ಲಿರ್ತಕ್ಕಂತಹ ಸ್ಪಾಯ್ಲರ್ಸ್ ಆಗಿರ್ಬೋದು ಅಥವಾ ಮಿಸ್ಟೇಕ್ಸ್ ಆಗಿರ್ಬೋದು ಅಥವಾ ಅದರಲ್ಲಿರ್ತಕ್ಕಂತಹ ಅಂಶಗಳನ್ನು ಯಥಾವತ್ತಾಗಿ ನ್ಯಾಯಯುತವಾಗಿ ಹೇಳುವಂಥ ಪ್ರಯತ್ನವನ್ನು ಬುಕ್ ರಿವ್ಯೂವರ್ ಮಾಡಬೇಕು. ಫೈನಲಿ, ದ ಲ್ಯಾಂಗ್ವೇಜ್ ಶುಡ್ ಬಿ ಕ್ಲಿಯರ್, ಕನ್ಸಿಸ್ ಆ್ಯಂಡ್ ಗ್ರಾಮೆಟಿಕಲಿ ಅಕ್ಯುರೇಟ್. ಅಂದರೆ ಕೊನೆಯವಾಗಿ ಅಥವಾ ಅಂತಿಮವಾಗಿ ವಿಮರ್ಶಕನ ಭಾಷೆ, ಸ್ಪಷ್ಟವಾದ ಭಾಷೆ, ಸಂಕ್ಷಿಪ್ತತೆ, ಕನ್ಸಿಸ್ಟೆನ್ಸಿ ಆ್ಯಂಡ್ ಗ್ರಾಮೆಟಿಕಲಿ ಅಂದರೆ ವ್ಯಾಕರಣಬದ್ಧವಾಗಿ ಇರಬೇಕು ಅಥವಾ ನಿಖರವಾಗಿರಬೇಕು ಅನ್ನೋದು ಇದು ಬುಕ್ ರಿವ್ಯೂವರ ಇರಬೇಕಾದಂತಹ ಥೀಮ್ಗಳಾಗಿವೆ. ದ ಫಾಲೋವಿಂಗ್ ದೋಸ್ ಗೈಡ್ಲೈನ್ಸ್ ಅಂದರೆ ಈ ಮಾರ್ಗಸೂಚಿಗಳನ್ನ ಅನುಸರಿಸುವ ಮೂಲಕ ಎ ಬುಕ್ ರಿವ್ಯೂ ಬಿಕಮ್ಸ್ ಎ ನಾಟ್ ಓನ್ಲಿ ಇನ್ಫಾರ್ಮೇಟಿವ್ ಬಟ್ ಆಲ್ಸೋ ಆ್ಯನ್ ಎಂಗೇಜಿಂಗ್ ಪೀಸ್ ಆಫ್ ರೈಟಿಂಗ್ ದ್ಯಾಟ್ ಬೆನಿಫಿಟ್ಸ್ ಬೋತ್ ರೀಡರ್ಸ್ ಆ್ಯಂಡ್ ಆಥರ್ಸ್. ಈ ಪುಸ್ತಕ ವಿಮರ್ಶೆಯು ಮಾಹಿತಿಯುಕ್ತವಾಗುವುದಲ್ಲದೆ ಏನಾಗುತ್ತೆ, ಓದುಗರು ಮತ್ತು ಲೇಖಕರು ಇಬ್ಬರಿಗೂ ಪ್ರಯೋಜನಕಾರಿಯಾಗುವ ಆಕರ್ಷಕ ಬರವಣಿಗೆಯೂ ಆಗುತ್ತದೆ. ಒಂದು ಬುಕ್ಕಿನ ವಿಮರ್ಶನೆಯಿಂದ ಇಬ್ಬರಿಗೆ ತುಂಬ ಹೆಲ್ಪ್ ಆಗುತ್ತೆ. ಒಬ್ಬರಿಗೆ ಆಥರ್ಗೆ ತಮ್ಮ ಬುಕ್ಕು ಪಬ್ಲಿಷ್ ಆಗುತ್ತೆ, ಇನ್ನೊಬ್ಬ ಓದುಗರಿಗೆ ಈ ಬುಕ್ಕಿನ ಒಂದು ಸಾರಾಂಶ ಯಾವ ರೀತಿ ಇದೆ ಅನ್ನೋದನ್ನು ಕಡಿಮೆ ಟೈಮಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಬೋದು. ಆ ಒಂದು ಬುಕ್ ವಿಶ್ಲೇಷಣೆ ಅಥವಾ ಬುಕ್ ರಿವ್ಯೂವಿಂದ ಇಷ್ಟೊಂದು ಹೆಲ್ಪ್ ಇದೆ. ಹಾಗಂತ ನಾವು ಈ ಒಂದು ಕ್ಲಾಸ್ನಲ್ಲಿ ಈ ಅಧ್ಯಾಯದ ಸಮರಿ ಕ್ಲಾಸ್ ಆ್ಯಂಡ್ ಎಸ್ಸೆ ಟೈಪ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸನ್ನು ಸಂಪೂರ್ಣವಾಗಿ ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇದೇ ರೀತಿ ಇದರ ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಭಾಗದೊಂದಿಗೆ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.